ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ಈವ್ನಿಂಗಿಂದ ಶೂಟ್ ಮಾಡ್ಲಿಕ್ಕತ್ತೀನಿ ರೀ. ಆ್ಯಕ್ಚುಲಿ ಅರ್ಜುನ್ ಮಲ್ಸ್ಕೊಂತ ಟೈಮ್ ನೋಡ್ಲಿಕ್ಕತ್ತಿದ್ದೆ. ಅಷ್ಟರೊಳಗೆ ಮೀನ ಡ್ಯೂಟಿಯಿಂದ ವಾಪಸ್ ಬಂದ್ಲು. ಅರ್ಜುನ ಮತ್ತು ಅವ್ರ ಮಾಮಿ ಆಟ ಆಡ್ಲಿಕ್ಕತ್ತಿದ್ರು. ಸೊ ನಾನು ನಮ್ಮ ಅಕ್ಕ ಮತ್ತು ಅಕ್ಕನ ಮಕ್ಕಳು ಬರೋರಿದ್ರು. ಅವ್ರ ಸಲುವಾಗಿ ಟೈಮ್ ನೋಡ್ಕೊತ ವೇಟ್ ಮಾಡ್ಲಿಕ್ಕತ್ತಿದ್ದೆ ರೀ. ಅಷ್ಟರೊಳಗಂದ್ರೆ ಅಕ್ಕ ಮತ್ತು ಹುಡುಗರು ಬಂದ್ರಿ. ಎವ್ರಿ ಟೈಮ್ ನಾವು ತವ್ರ ಮನೆಗೆ ಬರ್ಬೇಕಾದ್ರೆ ಅಕ್ಕ ತಂಗಿಯರು ಮಾತಾಡ್ಕೊಂಡು ಒಂದೇ ಟೈಮ್ ಬರ್ಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ರೀ. ಸೊ ನಾವಿಬ್ರು ಇದ್ದಾಗ ಸಿಗೋ ಮಜಾನೇ ಬೇರೆ. ಸೊ ಇವತ್ತು ಬಂದದ್ದು ಕಾರಣ ಏನಂತಂದ್ರೆ, ಇವತ್ತು ನಮ್ಮ ರಿಯಾನ್ ಬರ್ಡೇ ಇತ್ತು. ಸೊ ಬಂದಿದ ತಕ್ಷಣ ನೋಡ್ರಿ, ಇಲ್ಲಿ ಬಿಸಿ ಬಿಸಿ ವಡಾಪಾವ, ಚಹಾ ಎಲ್ಲರೂ ಕುಂತು ತಿಂದು ಮಜಾ ಮಾಡಿದ್ವಿ. ಅದಾಗಿಂದ ರೆಡಿಯಾಗಿ ರಿಯಾನ್ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ನಾವು ಹೊರಗಡೆ ಪ್ಲ್ಯಾನ್ ಮಾಡಿದ್ವಿ. ಈವ್ನಿಂಗ್ ಎಲ್ಲರೂ ಕ್ವಿಕ್ಕಾಗಿ ರೆಡಿಯಾಗಿ ಅಲ್ಲೇ ನಮ್ಮ ಊರೊಳಗಿರುವಂಥ ಒಂದು ರೆಸ್ಟೋರೆಂಟ್ಗೆ ಹೋಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ಹೊರಟ್ವಿ. ಆ್ಯಕ್ಚುಲಿ ಈ ಬರ್ಡೇ ಸೆಲೆಬ್ರೇಷನ್ ಪ್ರೀ ಪ್ಲ್ಯಾನ್ ಆಗಿದ್ದಲ್ಲ ರೀ. ಆಲ್ ಆಫ್ ಸಡನ್ ನಾವು ಪ್ಲ್ಯಾನ್ ಮಾಡಿ ಆನ್ ದ ವೇ ಕೇಕ್ ತೊಗೋಬೇಕಂತ ಹೇಳಿ ನಮ್ಮೂರೊಳಗಿರುವಂಥ ಬೇಕ್ರಿಗೆ ಹೋದ್ವಿ. ಸೊ ನೋಡ್ಬೋದು ಎಷ್ಟು ವೆರೈಟಿ ಕೇಕ್ಸ್ ಅವೈಲೇಬಲ್ ಇದ್ದು ಅಂತ ಹೇಳಲ್ಲಿ. ಆ್ಯಕ್ಚುಲಿ ಬಹಳ ಅಟ್ರ್ಯಾಕ್ಟಿವ್ ಇದ್ದು ರೀ ಎಲ್ಲ ಕೇಕ್ಸ್. ಹೀಗಾಗಿ ನಾವು ಡಿಸೈಡ್ ಮಾಡಬೇಕಂತ ಅರ್ಧ ಗಂಟೆ ಟೈಮ್ ತೊಗೊಂಡ್ವಿ. ಸೊ ಫೈನಲಿ ರಿಯಾನ್ ಫೇವ್ರೆಟ್ ಫ್ಲೇವರ್ ಕೇಕ್ ತೊಗೊಂಡು ನಾವು ರೆಸ್ಟೋರೆಂಟ್ ರೀಚ್ ಆದ್ವಿ. ನಾವು ಹೋಗಿದ್ದು ರಾಧೆ ರಾಧೆ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಸೊ ಇಲ್ಲಿ ಫ್ಯಾಮಿಲಿ ಜೊತೆ ಬರ್ಲಿಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ರೀ. ರೀಸೆಂಟ್ಲಿ ಓಪನ್ ಆಗಿತ್ತು. ನಾನು ಹೋಗಿದ್ದು ಫಸ್ಟ್ ಟೈಮ್, ಬಟ್ ನನ್ನ ಫ್ಯಾಮಿಲಿ ಆಲ್ರೆಡಿ 3-4 ಟೈಮ್ಸ್ ಹೋಗಿ ಬಂದಿದ್ದರು. ಆಂಬಿಯನ್ಸ್ ಅಂತೂ ಭಾಳ ಚಂದ ಇತ್ತು ರೀ. ಸೊ ಒಳಗೆ ಎಂಟರ್ ಆದ ತಕ್ಷಣ ಸೈಡಲ್ಲೇ ನೋಡ್ಬೋದು, ಅಲ್ಲಿ ಸ್ಲೈಡ್ಸ್ ಆಮೇಲೆ ಸ್ವಿಂಗ್ಸ್ ಎಲ್ಲ ಇಟ್ಟಿದ್ರು ಮಕ್ಕಳಿಗೆ ಆಟ ಆಡಲು ಸಲುವಾಗಿ. ಸೊ ಅಲ್ಲೊಂದು ಬರ್ಡೇ ಡೆಕೋರೇಷನ್ ಹಾಲ್ನೂ ಅವೈಲೇಬಲ್ ಇತ್ತು. ಆ್ಯಕ್ಚುಲಿ ಅವ್ರು ಮೊದಲೇ ಡೆಕೋರೇಟ್ ಮಾಡಿ ಇಟ್ಟಿದ್ರಲ್ಲಿ. ಸೊ ನೀವೇನಾದರೂ ಆ್ಯನಿವರ್ಸರಿ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತಂದ್ರೆ ಅಲ್ಲಿ ಜಸ್ಟ್ ಹೋಗಿ ನಾವು ಸೆಲೆಬ್ರೇಟ್ ಮಾಡಿಕೊಂಡು ಹೋಗ್ಬೋದು. ಭಾಳ ಸಿಂಪಲ್ ಸೆಟಪ್ ಇತ್ತು, ಬಟ್ ನಾನು ಭಾಳ ಕೇಳಿದ್ದೆ ಇದ್ರ ಬಗ್ಗೆ, ಭಾಳ ಚಲೋದು ಅಂಥೇಳಿ. ಸೊ ಥಂಡಿ ಸೀಸನ್ ಅಲ್ಲ, ಹೀಗಾಗಿ ಬಾನ್ ಫೈರು ಮಾಡಿದ್ರಲ್ಲಿ. ಈ ಜಾಗ ಫ್ಯಾಮಿಲಿ ಫ್ರೆಂಡ್ಲಿ ಆಗಿತ್ತು, ಹೀಗಾಗಿ ಭಾಳ ಇಷ್ಟ ಆಯ್ತು ರೀ. ಹೋದ ತಕ್ಷಣ ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು ರಾಧೆ ರಾಧೆ ಆಗಿರೋದ್ರಿಂದ ಇದ್ರ ಹೆಸರು. ಇಲ್ಲಿ ರಾಧಾ ಮತ್ತು ಕೃಷ್ಣನ ಫೋಟೋಸ್ ಎಷ್ಟು ಕ್ಯೂಟ್ ಅದಂತ ನೋಡ್ಬೋದು. ಇಲ್ಲೇನು ಸ್ಟ್ಯಾಚು ಅದ ಅಲ್ರಿ, ಜೈ ಜವಾನ್ ಜೈ ಕಿಸಾನ್ ಅಂತ ಬರ್ದಿದ್ದ, ಹಾಫ್ ಸೋಲ್ಜರ್ ಹಾಫ್ ಫಾರ್ಮರ್ದ. ಭಾಳ ಯುನೀಕ್ ಆ್ಯಂಡ್ ಭಾಳ ಅಟ್ರಾಕ್ಟಿವ್ ಅನಿಸುತ್ತೆ ನಂಗೆ. ಎಲ್ಲರೂ ಸೇರಿ ಸೆಲೆಬ್ರೇಷನ್ ಹಾಲ್ ಒಳಗೆ ಹೋದ್ವಿ ರೀ. ಸೊ ಕೇಕ್ ಇಟ್ಟು ರಿಯಾನ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಈ ಒಂದು ಸೆಲೆಬ್ರೇಷನ್ ಒಳಗೆ ರಿಯಾನ್ ಫ್ರೆಂಡ್ಸ್ನು ಇನ್ವೈಟೆಡ್ ಇದ್ದರ್ರಿ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ವೇಟ್ ಮಾಡ್ಲಿಕ್ಕತ್ತಿದ್ರು, ಯಾವಾಗೊಮ್ಮೆ ಹೋಗಿ ಕೇಕ್ ಮೇಲೆ ಅಟ್ಯಾಕ್ ಮಾಡ್ತೀವಂತ. ಕೇಕ್ ಕಟ್ಟಿಂಗ್ ಆದಮೇಲೆ ಗಿಫ್ಟ್ಸ್ ಟೈಮ್ ರೀ. ಸೊ ಎಲ್ಲ ಫ್ರೆಂಡ್ಸು ಅವಳಿಗೋಸ್ಕರ ಒಂದು ಕಾರ್ಡ್ ರೆಡಿ ಮಾಡ್ಕೊಂಡು ಬಂದಿದ್ದರು. ಸೊ ರಿಯಾನ್ ತಮ್ಮ ರಿಷಿ, ರುದ್ರ, ಆರುಷ್ ಎಲ್ಲರೂ ಸೇರಿ ಅವ್ರ ಅಕ್ಕನಿಗೋಸ್ಕರ ಅವ್ರ ಪಿಗ್ಗಿ ಬ್ಯಾಂಕಿಂದ ತೆಗೆದೊಂದು ಬ್ರಾಸ್ಲೆಟ್ ತೊಗೊಂಡ್ಬಂದಿದ್ರು. ನೋಡಿ ಭಾಳ ಖುಷಿ ಆಯಿತು. ಈಗ ನನ್ನ ಟರ್ನ್. ಸೊ ನಾನು ರಿಯಾಗ ಒಂದು ಜೊತೆ ಇಯರಿಂಗ್ಸ್ ಗಿಫ್ಟ್ ಮಾಡಿದೆ ರೀ. ಸೊ ಅವಳ ಮುಖದ ಮೇಲೆ ಖುಷಿ ನೋಡ್ಬೋದು. ಎಲ್ಲರೂ ಸೆಲೆಬ್ರೇಷನ್ ಮುಗಿಸ್ಕೊಂಡು ಡಿನ್ನರ್ಗೆ ಹೋದ್ವಿ ರೀ. ಸೊ ಥಂಡಿಯೊಳಗೆ ಬಾನ್ ಫೈರ್ ನಿಂತು ಫುಲ್ ಮಜಾ ಮಾಡಿದ್ವಿ. ಹುಡುಗರೆಲ್ಲ ಡಾನ್ಸ್ ಮಾಡ್ಲಿಕ್ಕತ್ತಿದ್ರು. ಅರ್ಜುನ್ಗಂತೂ ಇನ್ನೂ ತನ್ನ ಬೇರೆ ಲೋಕದೊಳಗೆ ಇದ್ದಂಗೆ ಫೀಲ್ ಆಗ್ಲಿಕತ್ತಿದ್ರಿ. ಯಾಕಂದ್ರೆ ಆಗರದೊಳಗೆ ನನ್ನ ಬಿಟ್ಟರೆ ಅವ್ನಿಗೆ ಯಾರನ್ನೂ ನೋಡೋಕೆ ಸಿಗಂಗಿಲ್ಲ. ಇಲ್ಲಿ ಇಷ್ಟೊಂದು ಜನ ನೋಡಿ ಭಾಳ ಖುಷಿದ್ದ ಅರ್ಜುನ. ಸೊ ನಾವು ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ವಿ, ಆಮೇಲೆ ಸೂಪ್ ಆರ್ಡರ್ ಮಾಡಿದ್ವಿ. ಮಕ್ಕಳೆಲ್ಲ ಭಾಳ ಎಂಜಾಯ್ ಮಾಡಿದ್ರು. ಆಮೇಲೆ ಮೇನ್ ಕೋರ್ಸ್ನೂ ಅಷ್ಟೇ ರೀ. ಟೇಸ್ಟ್ ವೈಸ್ ಅಂತೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಮಕ್ಕಳು ಮಧ್ಯೆ ಮಧ್ಯೆ ಡಿನ್ನರ್ ಬಿಟ್ಟು ಹೋಗಿ ಸ್ವಿಂಗ್ ಆಡ್ಲಿಕ್ಕತ್ತಿದ್ರಿ. ಸೊ ನೋಡ್ರಿ, ನನ್ನ ಫ್ಯಾಮಿಲಿ, ನಮ್ಮ ಅಣ್ಣನ ಮಗ, ನಮ್ಮ ಅಕ್ಕನ ಮಗ, ನನ್ನ ಮಕ್ಕಳು. ಸೊ ನೋಡ್ಲಿಕ್ಕೆ ಬಹಳ ಖುಷಿ ಅನಿಸ್ತದೆ. ಸೊ ನಾವೆಲ್ಲರೂ ಡಿನ್ನರ್ ಮುಗಿಸ್ಕೊಂಡ್ವಿ. ಆಮೇಲೆ ಐಸ್ ಕ್ರೀಮ್ ತಿನ್ಕೊಂತ ನಮ್ಮ ಡೇನ ಎಂಡ್ ಮಾಡಿದ್ವಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.